ಹೋಗ್ತಿದ್ದೀವಿ. ನಾವು ಅಂಗಳ ಕೆಡ್ದಾಗ ಹೆಲೋ ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಪ್ರೀತಿಯ ತನ್ವಿ. ಸೊ ಇವತ್ತು ನಾವು ಕಾಲೇಜ್ ಡೇಗೆ ಬಂದಿದ್ದೀವಿ, PUದು. ಸೊ ನಾವು ಬಂದಿರೋದು ಯಾರಿಗೂ ಗೊತ್ತಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದೀವಿ. ನಾನು ಇವಳು ಸೇರಿ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಇವಳು ಅಶ್ವಿನಿ ಅಂತ, ನನ್ನ PU ಫ್ರೆಂಡ್. ಸೊ ಇವಾಗ ಕಾಲೇಜಿಗೆ ಹೋಗ್ತೀವಿ. ಬೆಸ್ಟ್ ಫ್ರೆಂಡ್ ಕಾಲೇಜಿಗೆ ಹೋಗ್ತಿದ್ದೀವಿ. ಕಾಲೇಜಲ್ಲಿ ಯಾರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ ಅಂತ. ಹೋಗು ಎಲ್ಲ ನಮ್ಮ ಇವಾಗ ನಾವು ಮೀಟ್ ಮಾಡ್ತಿದ್ದೀವಿ. ನಾವು ನಿನ್ನ ಮೀಟ್ ಮಾಡೋಣ ಅಂತ ಬಂದ್ವಿ. ಇಂಟ್ರೊಡಕ್ಷನ್ ಕೊಡ್ತೀನಿ. ಕ್ಯಾಥ್ರಿನ್, ಸ್ಪರ್ಶಿತಾ, ತಿರ್ಗೆ ಸಾಕ್ಷಿ, ರಿಷಿತಾ, ಆಶಿನಿ, ಶರಣ್, ಇವರೆಲ್ಲ ಮೀಟ್ ಮಾಡಕ್ ನಾವು ಬರ್ಡೇ ಗರ್ಲ್. ಇವತ್ತು ಇವಳ್ದು ಬರ್ಡೇ ಮೀಟ್ ಮಾಡಿ. ಚೆನ್ನಾಗಿದ್ದೀನಿ ದೂರ ಓಡ್ಕೊಂಡು ಬರ್ತೀನಿ. ಆಯ್ತು ಹೋಗು ಹೋಗು. ಹೌದು ಕಣೆ, ನಾನು ಯಾವನು ಕೈ ಇಷ್ಟೇ ಹಾಕಿದ ಪಲಾವ್. ಕಂಪ್ಲೇಂಟ್ ಮಾಡೋಣ, ನಡೀರಿ ಹೋಗೋಣ. ಕಂಪ್ಲೇಂಟ್ ಮಾಡೋಣ, ಊಟ ಕೊಟ್ಟಿಲ್ವಂತೆ ಅಂತ. ಮೇಲೆ ಬರ್ತೇನೆ. ಚೆನ್ನಾಗಿದ್ದೀವಿ. ಬಂದ್ರು ಕಷ್ಟ, ಅವ್ರಿಗೆ ಬಂದಿಲ್ಲ ಕಷ್ಟ. ನಾವು ಬರಲ್ಲ. ಡ್ಯಾನ್ಸ್ ಕಾಸ್ಟ್ಯೂಮ್ ಹೆಂಗ್ ಕುಣಿತಿ ಅಂತ ನೋಡ್ಬೇಕು. ಕನ್ನಡ ಸಾಂಗ್ ಇನ್ನೊಬ್ರು ಬೇಕಾಗಿತ್ತು, ಫುಲ್ ಫೋರ್ಸ್ ಮಾಡಿದ್ರು. ಬಾಬಾ ಇದನ್ನ ಕರೆಕ್ಟ್ ಲಾಸ್ಟ್ ಇಯರ್ ನಾವೆಲ್ಲ ಡ್ಯಾನ್ಸಲ್ಲಿ ಇದ್ವಿ ಅಂತ ನಮ್ಮ ಜೊತೆ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ರು. ಈ ವರ್ಷ ನಾವಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಯಾರು ಡ್ಯಾನ್ಸ್ ಬಿಕಾಸ್ ಅವರಿಗೆಲ್ಲ ನಮ್ಮೆಲ್ಲ ಅಂತ ಯಾರು ಮೇಕಪ್ ಎಲ್ಲ ಎಲ್ಲ ಹಚ್ಚಿದ್ವಿ. ಹುಡುಗಿರು ಇನ್ನೋಸೆಂಟ್ ಥರ ಇದ್ರು ಕಷ್ಟ, ಮೇಕಪ್ ಮಾಡ್ಕೊಂಡ್ರು ಕಷ್ಟ. ಇಂಥವ್ರಿಗೆ ಇವಳಂತೂ ಹಿಂಗೆ ಕರಡಿ ರೆಡಿಯಾದಾಗ ರೆಡಿಯಾಗಿದ್ದಾಳೆ. ಅದರಲ್ಲೂ ಪಾಪ ಈ ಹುಡುಗಿಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತೀರಾ ಹೇಳು? ಯಾರು ಪಾಪ ಅಮಾಯಕಿ ಅಂತ ಅನ್ಕೋ ಹಾಳು ಮಾಡ್ತಿರೋದು. ಮೈ ಬ್ಯೂಟಿಷಿಯನ್, ಎಕ್ಸ್ ಬ್ಯೂಟಿಷಿಯನ್ ಈ ವರ್ಷ ಯಾವ್ದ್ರಲ್ಲೂ ಸೇರ್ಲಿಲ್ಲ. ನೀವಿಲ್ಲ ಅಂದ್ಬಿಟ್ಟು ನಾನಿಲ್ಲ ಅಂತ ಸೇರಿಲ್ಲ. ಅದೇ ಅದು ನಾವು ಬರ್ತೀವಿ, ನಮಗೋಸ್ಕರ ನನ್ನ ಬಿಟ್ಟು ಕ್ಲಾಸ್ ಮಿಸ್ ಆಗುತ್ತಲ್ಲ ಅಂತ ಡಿಸೆಂಬರ್ 11 ಟೆಸ್ಟ್ ಮತ್ತೆ ಜಾನ್ ಸೆಕೆಂಡ್ ಇದು ಪ್ರಿಪ್ರೇಟರಿ ಬೇರೆ. ಕಂಗ್ರಾಟ್ಸ್. ಲ್ಯಾಬ್ ಎಕ್ಸಾಮ್ ಮಧ್ಯದಲ್ಲಿ ಕಂಗ್ರಾಟ್ಸ್. ಯಾರು ಬರೀತಾರೆ? ಜನವರಿ ನೀನೇ ಬರೀಬೇಕು. ಪ್ರಿಪ್ರೇಟರಿ ಹೋಗ್ತಾ ಬಂದೆ ಚಂದ ಬಂದೆ. ಹಾಕ್ತೀನಿ ಕಣೆ, ನೀನು ಹಾಕ್ತೀನಿ ಕಣೆ. ಒಳಗೆ ಹೋಗ್ತಿದ್ದೀವಿ ಗೈಸ್, ಸಿಂಗ್ ರೆಡಿ ಆಗಿದೆ.
ನಮ್ದು ಅಲ್ಲೊಂದು ಅಂಗಡಿ ಇದೆ ಗೈಸ್, ಅಲ್ಲಿ ತಿಂದಿಲ್ಲ ಅಂದರೆ ನಮಗೆ ಏನಿಲ್ಲ, ತಿಂದಿದ್ದು ಯಾವುದು ಜೀರ್ಣ ಯಾವತ್ತೂ ಆಗಿಲ್ಲ. ಸೊ ಇವಾಗ ಅಂಗಡಿಗೆ ಹೋಗಿ ಏನಾದರೂ ತಿನ್ಕೊಂಡು ಹೋಗ್ತೀವಿ. ಇದೇ ನಮ್ಮ ಕಾಲೇಜ್. ಗ್ರೌಂಡ್ ಮಾತ್ರ ತುಂಬ ದೊಡ್ಡದಿದೆ, ಕಾಲೇಜ್ ಅಷ್ಟು ದೊಡ್ಡದಿಲ್ಲ, ಗ್ರೌಂಡ್ ಮಾತ್ರ ಅಷ್ಟು ದೊಡ್ಡದಿದೆ ನೋಡಿ. ನಮ್ಮ ಕಾಲೇಜ್ ಇದೇ ನಮ್ಮ ಅಂಗಡಿ. ನಾವಿಲ್ಲಿಗ ಐಸ್ ಕ್ರೀಮ್ ತಿಂತೀವಿ. ಇವಾಗ ನಾವು ಫ್ರೇಮ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ತಂಗಿ ಬರ್ಡೇ ಮತ್ತು ಅವಳ ಫ್ರೆಂಡಿನ ಬರ್ಡೇ ಇದೆ. ಸೊ ನನ್ನ ತಂಗಿಗೆ ಗೊತ್ತಿಲ್ಲ ನಾನು ಫ್ರೇಮ್ ಮಾಡಿಸಿದ್ದೀನಿ ಅಂತ. ಇವಾಗ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವಳ ಬರ್ಡೇ ದಿನ ಬ್ಲಾಗ್ ಮಾಡ್ತೀರಲ್ಲ, ಅವಾಗ ಗೊತ್ತಾಗುತ್ತೆ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಇವಾಗ ನಾವು ಊಟ ಮಾಡಿಲ್ಲ. ಈಗ ಟೈಮ್ ಬಂದು 3:30. ಇನ್ನೂ ಊಟ ಮಾಡಿಲ್ಲ ನಾವು, ಇನ್ನು ಊಟ ಮಾಡಬೇಕಷ್ಟೇ. ಅಲ್ಲಿ ಫ್ರೀ ಊಟ ಇತ್ತು ಗೈಸ್ ಕಾಲೇಜ್ ಫಂಕ್ಷನಲ್ಲಿ. ಅದು ಬೇಡ ಅಂತ ಹೇಳಿ ತಿನ್ನಕ್ಕೆ ನಾವೇನು ಹಸುನ ನಾನ್ ವೆಜಿಟೇರಿಯನ್ಸ್ ನಾವು ಹಿಂಗೆ ಗೈಸ್. ನಾವು ಸೊಪ್ಪು ಸದೆ ಎಲ್ಲ ತಿನ್ನಲ್ಲ. ಹಂಗಂತ ಬ್ಯಾಡ್ ಕಮೆಂಟ್ ಮಾಡಬೇಡಿ. ವೆಜ್ ತಿನ್ನೋರಿಗೆ ವೆಜ್ ತಿನ್ನೋದೇ ಒಳ್ಳೆಯದು, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಇಷ್ಟ. ಆಮೇಲೆ ಎಲ್ಲರೂ ನನಗೆ ಬೈದ್ಗಿದ್ದೀರಾ, ಹಂಗೇನಿಲ್ಲ. ಇಲ್ಲ ಹಂಗೇನಿಲ್ಲ. ವೆಜ್ ತಿನ್ನೋರಿಗೆ ವೆಜ್ ಒಳ್ಳೆಯದು, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಒಳ್ಳೆಯದು. ನಾವು ಇಲ್ಲಿ ಮಡಂತೇರಲ್ಲಿ ಒಂದು ಗಣೇಶ ಕೂರಿಸ್ತಾರೆ ಗೈಸ್, ಇಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ಯಾವಾಗಲೂ ಹಾಲ್, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಕೆಫೆಗೆ ಹೋಗ್ಬಿಟ್ಟು ಏನಾದರೂ ತೆಗೆದುಕೊಂಡು ಹೋಗ್ಬೇಕು. ಆಶಿನಿ ಕೊಡಿಸ್ತೀನಿ ಅಂತಿದ್ದಾನೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಾಂದ್ರೆ ತುಂಬ ಹೊಟ್ಟೆ ಸಿಗ್ತದೆ ಗೈಸ್. ಆದರೆ ಖುಷಿ ಆಯಿತು ಇವತ್ತು ಬಂದು. ಟೀಚರ್ಸಿಗೆ ಎಲ್ಲ ತುಂಬ ಖುಷಿ ಆಯಿತು. ನನ್ನ ಫೇವ್ರೆಟ್ ಮ್ಯಾಮಿಗೆ ತುಂಬ ಇಷ್ಟ. ನಮ್ಮ ಜೂನಿಯರ್ಸ್ಗೆ ಫುಲ್ ಖುಷಿ ಆಯಿತು. ಹೌದು, ನಮ್ಮ ಜೂನಿಯರ್ಸಿಗೆ ಗೊತ್ತಿರಲಿಲ್ಲ ಅಲ್ಲ ಗೈಸ್ ಹೋಗಿದ್ದು. ಸೊ ಅವ್ರಿಗೆ ತುಂಬ ಖುಷಿ ಆಯಿತು. ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಮ್ಯಾಮ್ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಸೊ ಇವಾಗ ನಾವು ಹೋಗಿ ಅಲ್ಲಿ ಸಿಗ್ತೀವಿ, ಒಳ್ಳೆ ತಿಂದು ಹೋಗ್ತೀವಿ. ಪಾಪ ಗೈಸ್ ಮೆನು ನೋಡಿದ್ರೆ ಬಿಸಿ ಆಗಿದ್ದಾರೆ. ಏನು ಆರ್ಡ್ರ್ ಮಾಡಬೇಕಂತ ಫಸ್ಟೇ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ತಲೆಗೆ ಹಿಡ್ಕೊಂಡು. ಆದರೂ ಮೆನು ಕೋಲ್ಡ್ ಕಾಫಿ ಹುಡುಕ್ತಿದ್ದಾರೆ. ಅದು ನನಗೆ ಬೇಕಾಗಿರೋದು, ಹುಡುಕ್ತಿರೋದು ಅವಳಾದ್ರು. ಅವಳು ತುಂಬ ಸೋಂಬೇರಿ, ಅವಳಿಗೆ ಹುಡುಕಕ್ಕೆ ಫಸ್ಟ್ ಅದಕ್ಕೆ ನನ್ನ ಕೈ ಹುಡುಕ್ಸ್ತಾರೆ. ಇಲ್ಲ ಗೈಸ್, ಅವಳು ಹೇಳಿದ್ಲು ನನ್ನ ವೀಡಿಯೋ ಮಾಡು, ನಾನು ಹುಡುಕ್ತಿರೋ ಥರ, ಅದಕ್ಕೆ ವೀಡಿಯೋ ಮಾಡಿ ಹಾಕು ಅಂದ್ಲು. ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಗೈಸ್. ಕಾಫಿ ಇಲ್ವಂತೆ ಗೈಸ್, ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಾವು ಮಲೆನಾಡೋರಿಗೆ ಕಾಫಿ ಇಲ್ಲ ಅಂದರೆ ನಿದ್ದೆನೇ ಬರೋದು. ಕೆಚಾಪ್ ಇರಲಿಲ್ಲ ಅಂತ ಇವಾಗ ಕಲಿಸ್ಕೊಂಡು ತಿಂತಾರೆ. ಇಂಥವ್ರೆಲ್ಲಾದರೂ ಸಿಗ್ತಾರೆ ಗೈಸ್, ಹಂಗೆ ತಿಂತಾಳಂತೆ. ಹಂಗೆ ನಾವು ಅಷ್ಟೊಂದೆಲ್ಲ ಕೆಟ್ಟವರಾಗ, ನಾವು ಹಂಗೆಲ್ಲ ಕೆಟ್ಟದಾಗ ಮಾಡಲ್ಲ. ನಾನು ಬರ್ತಿಲ್ಲ, ಅವಳು ಬಂತು ಗೈಸ್. ಹೊಟ್ಟೆ ಎಲ್ಲ ಹಸಿರು ಕಣ್ಣು ಕಾಣ್ತಿಲ್ಲ. ತುಂಬ ಆಗ್ತಂತು 3:30. ಹೌದು ಗೈಸ್, ಊಟನೇ ಮಾಡಿಲ್ಲ ನಾವು. ಇವಾಗ ಊಟಕ್ಕೆ ಬಂದಿದ್ದೀವಿ. ಅದು ಬಿಡ್ಸೋಕ್ಕೂ ಬರಲ್ಲ ಅವಳಿಗೆ. ಇಲ್ಲ ತೆಗಿಯಲ್ಲ. ವ್ಲಾಗ್ ಇದ್ದರೆ ಮಾತ್ರ ಗೈಸ್ ಮರ್ಯಾದೆ, ವ್ಲಾಗಿಲ್ಲ ಅಂದರೆ ಮರ್ಯಾದೆನೇ ಇಲ್ಲ. ಹಾಂ, ನನ್ನ ಮರ್ಯಾದೆ ತೆಗಿತಾರೆ ಪರವಾಗಿಲ್ಲ. ಆ ಸಾಸ್ನ ಒಂದು ಬಿಡ್ಸೋಕೆ ಬರ್ತಾ ಇದ್ದಾರಪ್ಪ. ದೇವ್ರೆ, ಈಗ ತಿಂತಾಳೆ ನೋಡಿ, ಸರಿ ತಿಂತಾಳೆ ಇವಾಗ ನೋಡಿ. ಹೆಂಗಿದೆ? ನಾನು ಚಿಕನ್ ತಿನ್ನಲ್ಲ ಗೈಸ್, ಸಸ್ಯಾಹಾರಿಯಾಗಿದ್ದೀನಿ, ವೆಜಿಟೇರಿಯನ್ ಆಗಿದ್ದೀನಿ ನಾನು. ಏನು ಮಾಡಲಿ ಗೈಸ್, ಶೀತ ಆಗಿದೆ, ಜ್ವರನೂ ಬರುತ್ತೇನೋ, ಯಾವಾಗ ಬರೋದೋ ಗೊತ್ತಿಲ್ಲ. ಅದು ನಂದು ಅಪರೂಪದ ಕಾಯಿಲೆ ಕಸಾಲೆ ಅವಾಗವಾಗ ಬರ್ತಿರುತ್ತೆ. ಅಪರೂಪಕ್ಕಲ್ಲ, ಯಾವಾಗಲೂ ಬರ್ತಿರುತ್ತೆ ನನಗೆ. ಅದೊಂಥರ ನನ್ನ ಫ್ರೆಂಡ್ ಇದ್ದಂಗೆ. ಇಲ್ಲ ಗೈಸ್, ಇಲ್ಲ ಗೈಸ್, ನಾವು ನಮ್ಮ ಸಿಸ್ಟರಿಗೆ ಕಾಲ್ ಮಾಡಿದ್ವಿ. ವಾರ್ಡನ್ ಇದ್ರಲ್ವಾ ಫಸ್ಟು, ಬರ್ಡೇ ಇತ್ತು. ಸೊ ನಾವು ಹಂಗೆ ವೀಡಿಯೋ ಕಾಲ್ ಮಾಡಿದ್ವಿ. ಆ ಸಿಸ್ಟರು ಹಿಂಗೆ ಕಾಲು ಎಳಿತಿದ್ದಾರೆ ಗೈಸ್. ಅದು ಇವಳಿಲ್ಲಲ್ಲ ಗೈಸ್, ಇವಳೇ ದೊಡ್ಡ ಹೆಡ್ಡೇಕ್ ನನಗೆ. ಅದಕ್ಕೆ ಇವಳ ದಿವಸದಿಂದಲೇ ನಾನು ಬೀಳ್ತಿದ್ದಿದ್ದು. ಇಲ್ಲ ಗೈಸ್, ಇವಳ ದಿವಸದಿಂದಲೇ ನಾನು ಬೀಳ್ತಿದ್ದು, ಅದಕ್ಕೆ ನನಗೆ ಹಂಗಾಗ್ತಿತ್ತು. ಅದನ್ನೇ ನಾವು ಸಿಸ್ಟರ್ ಹತ್ರ ಎಲ್ಲ ಮಾತಾಡಿ ಇವಾಗ ಸಿಸ್ಟ್ರಿಗೆ ಬಾಯ್ ಹೇಳ್ಬಿಟ್ಟು ಬಂದ್ವಿ. ಅದನ್ನ ವ್ಲಾಗಲ್ಲಿ ಹೇಳೋಕ್ಕೆ ಮರ್ತೋಯ್ತು. ನಾವು ನಮ್ಮ ಮ್ಯಾಮ್ನ ತೋರಿಸೋಣ ಅಂತಿದ್ದೆ ಗೈಸ್. ನಮ್ಮ ಮ್ಯಾಮ್ ಪಾಪ ನಾಚ್ಕೊಂಡು ಬೇಡ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಹಾಕಲಿಲ್ಲ. ಇವಳು ತಿಂದು ಮುಗಿದ್ರೆ ನಂದಿನ್ನೂ ಬರೋಲ್ಲ ಅನಿಸುತ್ತೆ, ನನಗೆ ಯಾಕೋ ಡೌಟ್. ಇಲ್ಲ ಗೈಸ್, ನನಗೆ ನನ್ನ ಸ್ಯಾಂಡ್ವಿಚ್ಚೇ ತಿನ್ನಬೇಕು.
ಓಕೆ ಗೈಸ್ ಬಾಯ್. ಇವರೇ ಗೈಸ್ ಸಮೀಕ್ಷಾ ಅಂತ ಒಂದು ಸೀನಿಯರ್. ಬಸ್ಸಿಗೆ ಕಾಯ್ತಿದ್ದೀವಿ ನಾವೇನು ಬಸ್ ಬಂದಿಲ್ಲ.